ಅಂಚೆ ಇಲಾಖೆಯು 2026-27ನೇ ಸಾಲಿನ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದ ಪ್ರಗತಿ ಪರಿಶೀಲನಾ ಸಭೆಯನ್ನು ದೆಹಲಿಯ ವಿಜ್ಞಾನ ಭವನದಲ್ಲಿ ನಿನ್ನೆ ಆಯೋಜಿಸಿತ್ತು. ಕೇಂದ್ರ ಸಂವಹನ ಮತ್ತು ಈಶಾನ್ಯ ವಲಯ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಂವಹನ ರಾಜ್ಯ ಸಚಿವ ಡಾ ಚಂದ್ರಶೇಖರ್ ಪೆಮ್ಮಸಾನಿ ಮತ್ತಿತರರು ಉಪಸ್ಥಿತರಿದ್ದರು. ಇಲಾಖೆಯ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದ ಸಿಂಧಿಯಾ ಇಂಡಿಯಾ ಪೋಸ್ಟ್ 2026-27ರ ಆರ್ಥಿಕ ವರ್ಷವನ್ನು ಸಕಾರಾತ್ಮಕ ಪಥದಲ್ಲಿ ಆರಂಭಿಸಿದೆ. 19,803 ಕೋಟಿ ರೂಪಾಯಿಗಳ ಮಹತ್ವಾಕಾಂಕ್ಷೆಯ ವಾರ್ಷಿಕ ಆದಾಯದ ಗುರಿಯಲ್ಲಿ ಇಲಾಖೆಯು ಮೊದಲ ತ್ರೈಮಾಸಿಕದಲ್ಲಿ 4,009 ಕೋಟಿ ರೂಪಾಯಿಗಳ ಆದಾಯ ಗಳಿಸಿದೆ. ಇದು ಹಿಂದಿನ 2025-26ರ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 22ರಷ್ಟು ವಾರ್ಷಿಕ ಪ್ರಗತಿ ದಾಖಲಿಸಿದೆ ಎಂದರು. ಅಂಚೆ ಇಲಾಖೆಯ ಎಲ್ಲಾ ಸಿಬ್ಬಂದಿಯ ಬದ್ಧತೆಯನ್ನು ಶ್ಲಾಘಿಸಿದ ಜ್ಯೋತಿರಾದಿತ್ಯ ಸಿಂಧಿಯಾ ಇಲಾಖೆಯ ಸೇವಾ ವಿವರಣೆಯನ್ನು ಬಲಪಡಿಸುವಲ್ಲಿ ಮತ್ತು ಅದರ ನಿರಂತರ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ದೇಶಾದ್ಯಂತದ ನೌಕರರ ಪ್ರಯತ್ನಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಡಿಜಿಟಲ್ ಸಶಕ್ತ ಮತ್ತು ಭವಿಷ್ಯದ ಅಗತ್ಯಗಳಿಗೆ ಸಜ್ಜಾದ ಅಂಚೆ ಜಾಲಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನದಡಿಯಲ್ಲಿ ಆಧುನೀಕರಣ, ವ್ಯವಹಾರ ರೂಪಾಂತರ ಮತ್ತು ಗ್ರಾಹಕ ಕೇಂದ್ರಿತ ಸೇವಾ ವಿತರಣೆಯತ್ತ ಇಲಾಖೆಯು ನಡೆಸುತ್ತಿರುವ ನಿರಂತರ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. Post Office Savings Bank, it has been Chhattisgarh, Andhra Pradesh and Jharkhand. Chhattisgarh at 124% of target, 110% of target Andhra and 107% of target in the case of Jharkhand. In the case of PLI and RPLI, it has been West Bengal and Jammu and Kashmir that have performed admirably. All in all, it has been a stupendous quarter for India Post. I congratulate the team sitting here and all of those who are not sitting here but work on the field, who have toiled endlessly to make this result possible.